ಅಟ್ಲೀಸ್ಟ್ ಆಗ್ತಾ ಇರೋ ಆ ಕಹಿ ಘಟನೆಗಳ ಮಧ್ಯ ಕೆಲವೊಂದು ಈ ಥರ ಚೇಂಜಸ್ ತರೋವಂಥ ಸಿನಿಮಾಗಳು ಅವಾಗವಾಗ ಬರಬೇಕು ಅಂತ ಅನಿಸ್ತಾ ಇದೆ. ನೀವು ಹೇಳಿದ ಮಾತುಗಳು ಕೇಳಿ ಮೋಸ್ಟ್ಲಿ ಏನೋ ಒಂದು ನನಗೆ ಇನ್ನೊಂದು ನಂಬಿಕೆ ಇದೆ, ಚೇಂಜಸ್ ತರ್ಬೋದು ಅನ್ನೋದಕ್ಕಿಂತ ನನಗೆ ಇನ್ನೊಂದು ನಂಬಿಕೆ ಇದೆ ಮೇಡಮ್. ಇವತ್ತು ನೀವು ಯಾವ್ದಾದ್ರು ಒಂದು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀನಿ ಅಂತಂದರೆ ಡಮಾಲೆ ಕಾಣಿಸೋದು ಬರೇ. ಯಾರಿಗಾದ್ರೂ ಹೋದ್ರಿ ಎಲ್ಲ ಆ ಥರನೇ ಕಾಣುತ್ತೆ. ಒಂದು ಸೈಲೆಂಟಾಗಿರೋದು ಒಂದು ಲವ್ ಸ್ಟೋರಿ ಅಥವಾ ಸೈಲೆಂಟಾಗಿ ಏನೋ ಒಂದು ಬಂದು ಇಷ್ಟರ ಮಧ್ಯೆ ಏನಾದರೂ ಒಂದು ತಣ್ಣಗನ್ಸೋ ಅಂಥದ್ದು ಇದ್ದಿದ್ರೆ ಫಟಕ್ ಅಂತ ಜನ ಅದನ್ನು ಇಷ್ಟಪಡ್ತಾರೆ. ಆ ಥರನೇ ಆಗಿದ್ದು ಲವ್ ಮಾಕ್ಟೈಲು. ನಿಜ. ಎಲ್ಲ KGF ಎಲ್ಲ ಅದು ಇನ್ನೊಂದು ಇದು ಬಂತು ಯಾವುದು RRR ಈ ಥರದ್ದೆಲ್ಲ ಏನು ನೋಡಿದ್ರು ನಿಮಗೆ ಕಣ್ಣಿಗೆ ಹಬ್ಬ, ಫೈರ್, ಡಮ್ ಡುಮ್ ಗನ್ನು ಇದೇ ಇತ್ತು. ಈ ಗ್ಯಾಪಲ್ಲೇ ಒಂದು ಸಣ್ಣ ಲವ್ ಸ್ಟೋರಿ, ಒಂದು 4-5 ಸಾಂಗ್ ಚೆನ್ನಾಗಿದ್ದಿತ್ತು. ಲವ್ ಮಾಕ್ಟೈಲ್ ಎಲ್ಲ ಸಾಂಗ್ ಚೆನ್ನಾಗಿದೆ, ಒಂದಷ್ಟು ಸಾಂಗ್ಸ್ಗಳು ಇಷ್ಟ ಆಯಿತು, ಏನೋ ಸೂದಿಂಗ್ ಅನಿಸ್ತು, ಒಂದು ಬ್ರೇಕ್ ತೊಗೊಂಡಂಗೆ ಅದು. ಸೊ ಯಾಕೆ ಆ ಥರದ್ದು ನನ್ನ ಸಿನಿಮಾನೂ ಆಗಬಾರ್ದು? ಇವತ್ತಿಗೆ ಡಮಾಡಿಮಿ ಅಂತ ಏನಿಲ್ಲ ನನ್ನ ಸಿನಿಮಾದಲ್ಲಿ ಅಷ್ಟೊಂದು, ಬಟ್ ಫೈಟ್ಸ್ ಅಂತೂ ಇದೆ, ಫೈಟ್ಸ್ ಇದೆ. ಬಟ್ ಅಂದರೆ ಆ ಮಟ್ಟಿಗೆ ಖರ್ಚು ಮಾಡಿ ಫೈಟ್ ಮಾಡೋವಂಥದ್ದು ಏನಿಲ್ಲ. ಸೊ ನಮ್ಮದು ಸಿಚುವೇಶನಲ್ ಪರಿಸ್ಥಿತಿ ಹೆಂಗಾಗುತ್ತೆ ಹಾಗೆ ಅಷ್ಟೇ. ಈ ಕಾಲೇಜಲ್ಲಿ ಜಗಳ ಆಡಬೇಕಾದ್ರೆ ನಾವೇನು ಸೆಟ್ ಆಗ್ತೀವಿ? ಏನೂ ಇಲ್ಲ. ಕಾಲೇಜಲ್ಲಿ ಜಗಳ ಆಗುತ್ತೆ, ಹುಡುಗಂಗೆ ಜಗಳ ಆಗುತ್ತೆ ಆ ಥರದ್ದೊಂದು ಪರಿಸ್ಥಿತಿ. ಸೊ ನೋಡೋಣ ಹೆಂಗಾಗುತ್ತೆ. ಎಲ್ಲ ನಾರ್ಮಲ್ ಆಡಿಯನ್ಸ್ಗೆಲ್ಲ ಬೇಗ ಕನೆಕ್ಟ್ ಆಗುತ್ತೆ ಅಂತ ಒಂದು ಫೀಲ್ ಆಗುತ್ತೆ. ನಿಜವಾಗ್ಲೂ ನೋಡಿದ್ಮೇಲೆ ನಂಗೆ ಹಾಗೆ ಅನ್ನಿಸ್ತು. ನಾರ್ಮಲ್ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ, ಹುಡುಗಿ ಕಾಲೇಜ್ ಯೂತ್ಗೆ ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾ. ಹೌದು. ಮತ್ತು ಇವತ್ತು ನಡೀತಾ ಇರೋ ಇನ್ಸಿಡೆಂಟ್ಸ್ಗೆ ಹೇಳಬೇಕು ಅಂತಂದರೆ ಔಟ್ ಆಫ್ ದ ಬಾಕ್ಸ್ ಹಿಂಗೂ ಆಗ್ಬೋದಲ್ವಾ, ಹಂಗೆ ಆಗಬೇಕು, ಹಿಂಗೂ ಆಗ್ಬೋದಲ್ವಾ ಅಂತ ಅನ್ಸುತ್ತೆ. ಈಗ ತಾರಾ ಅಮ್ಮ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಆ್ಯಕ್ಚುಲಿ ಎಲ್ಲರೂ ಅವ್ರನ್ನ ಈವನ್ ಔಟ್ ಆಫ್ ದ ಸಿನಿಮಾ ಇಂಡಸ್ಟ್ರಿನೂ ತಾರಾ ಅಮ್ಮ ಅಂತಲೇ ಕರೆಯೋದು ಇಷ್ಟೊಂದು ಜನ. ಅವರು ನಿಮ್ಮ ಅಮ್ಮನ ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ ಈ ಸಿನಿಮಾ. ಹೌದು, ತಾರಾ ಮೇಡಮ್. ಸೊ ಹೇಗನ್ನಿಸ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿ? ತಾರಾ ಮೇಡಮ್ಗೂ ನನಗೆ ತುಂಬ ದೊಡ್ಡ ಸಂಬಂಧ. ಅವ್ರ ಮುಗ್ಧತೆ ಬಗ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ತಾರಾ ಮೇಡಮು, ನಾನು ಮತ್ತು ಸುದೀಪ್ ಸರು ಮತ್ತು ರಾಜುಗೌಡರು ಪ್ರೈವೇಟ್ ಚಾಪರ್ ಫ್ಲೈಟಲ್ಲಿ ಒಂದು ಯಾವುದೋ ಈವೆಂಟ್ಗೆ ಹೋಗ್ತಾ ಇರ್ತೀವಿ. ಅವ್ರ ಮುಗ್ಧತೆ ಹೋಗ್ತಾ ಇರ್ತೀವಿ. ಒಂದು ಪ್ರ್ಯಾಂಕ್ ಮಾಡ್ತಾರೆ ಸುದೀಪ್ ಸರು. ಏನು ನಾವು ಏರಲ್ಲಿ ಇದ್ದೀವಿ, ಪ್ರೈವೇಟ್ ಫ್ಲೈಟ್ ಅದು CMದು ಚಾಪರು. ನಾವು ಏರಲ್ಲಿ ಇದ್ದೀವಿ. ಇದ್ದಕ್ಕಿದ್ದಂಗೆ ಸುದೀಪ್ ಸರ್ ಫೋನ್ ತೊಗೊಂಡು ಹ್ಞೂ ವೇಣು ಹಿಂಗೆ ಇಲ್ಲಿದ್ದೀನಿ, ತಾರಾ ಇಲ್ಲೇ ಇದ್ದಾರೆ ಮೇಡಮ್ಮು, ಹ್ಞೂನಪ್ಪ ಅವ್ರು ಬ್ಯುಸಿ ಚಾಪರಲ್ಲಿ ಎಂಜಾಯ್ ಮಾಡಿ ಹಂಗೆ. ಯಾರೋ ಅಂತ ಹೇಳ್ತಾರೆ. ವೇಣು ಫೋನ್ ಮಾಡಿದ್ದಾನೆ. ಹೌದಾ, ಇಲ್ಲೆಲ್ಲ ಫೋನ್ ಬರುತ್ತಾ ಅದರಲ್ಲಿ? ಪ್ರೈವೇಟ್ ಅಲ್ವಾ, ಇಲ್ಲಿ ನೆಟ್ವರ್ಕ್ ಇಲ್ಲ, ನಾವೇ ಹಾಕೊಬೋದು ಬರುತ್ತೆ. ಹೌದಾ, ಕೊಡೋ ನಾನು ಮಾತಾಡ್ತೀನಿ, ವೀಡಿಯೋ ಕಾಲ್ ಮಾಡೋಕ್ಕೆ ಹೇಳೋ, ಅದೇನು ತೋರಿಸೋಣ ಇಲ್ಲಿಂದ ಹಂಗೆ ತಗೋ ಮಾತಾಡೋಣ. ಹಲೋ ಅಂತಾರೆ. ಅಲ್ಲ ಹಲೋ ಅಂತ ಅವ್ರು ತಗೊಂಡು ಅವ್ರಿಗೆ ಇನ್ನೂ ರಿಯಲೈಸ್ ಆಗ್ತಾ ಇಲ್ಲ ಅದು ಫೋನ್ ಬಂದಿಲ್ಲ ಅಂತ. ಸೊ ಅವ್ರ ಮುಗ್ಧತೆ ನೋಡಿ ಹೆಂಗಿದೆ. ಅವರಿಗೆ ನೆಟ್ವರ್ಕು ಅವೆಲ್ಲ ಏನೂ ಇಲ್ಲ, ಅಂದರೆ ಗೊತ್ತಿಲ್ಲ. ಯಾರು ಏನಾದ್ರು ಹೇಳಿದ್ರೆ ನಂಬ್ತಾರೆ, ಯಾರು ಹೇಳಿದ್ರೆ. ಸೊ ಶಿ ಈಸ್ ಲೈಕ್ ದಟ್. ಸೊ ಅಷ್ಟು ಕ್ಲೋಸ್. ಹಂಗೆ ನನಗೆ ತಕ್ಕದ್ದು ಕ್ಲೋಸ್ ಒಂದು ಬಾಂಡ್ ಇದೆ. ನನ್ನನ್ನು ರಾಜೀವ ಅಂತ ಕರೀತಾರೆ. ಈ ರಾಜೀವ ಬಾರೋ ಇಲ್ಲಿ ಅಂತ. ಇವಾಗಿಂದ ಅಲ್ಲ, ಕ್ರಿಕೆಟ್ ಟೈಮ್ಸಿಂದನೂ ಭಾರಿ ಇಷ್ಟ. ಅವರು ನಾನು ನೋಡೋಕ್ಕೆ ಅಂತ ಪಾಪ ಚೆನ್ನೈಗೆಲ್ಲ ಬಂದಿದ್ದಾರೆ ಮ್ಯಾಚ್ಗೆ. ಸೊ ಹಾಗಾಗಿ ಒಂದು ಬಾಂಡಿಂಗ್ ಚೆನ್ನಾಗಾಯಿತು. ನನಗೆ ತಾರಮ್ಮನೇ ಅಮ್ಮ ಮಾಡ್ತಾರೆ ಅಂದ ತಕ್ಷಣ ಭಾರಿ ಖುಷಿ ಆಯಿತು ಆ್ಯಕ್ಚುಲಿ. ಅಪ್ಪ ನಂಗೆ ಅರ್ಧ ಕೆಲಸ ಓದಂಗೆ ಸಮ ಆಗೋಯ್ತು ಅರ್ಧ ಕೆಲಸ ಅಂತ. ಯಾಕಂದರೆ ಒಂದು ಲವ್ ಸ್ಟೋರಿನಲ್ಲಿ ಬಾಂಡಿಂಗ್ ಬರೋದೇ ಮನೆಯಲ್ಲಿ ಅಮ್ಮನ ಜೊತೆಗೆ ಅಥವಾ ಗರ್ಲ್ಫ್ರೆಂಡ್ ಒಟ್ಟಿಗೆ. ಜಾಸ್ತಿ ಇರೋದು ಡೈಲಾಗ್ಸ್ ಅವರೊಟ್ಟಿಗೆ ಇರುತ್ತೆ. ಸೊ ಅಮ್ಮನೊಟ್ಟಿಗೆ ತಾರಮ್ಮ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇದು ಹಿಂಗೆ ಮಾಡೋಣ ಕಣೋ, ಅದು ಹಂಗೆ ಮಾಡೋಣ ಅಂತ ಒಂದೆರಡು ಸರಿ ಹೇಳೋಕ್ಕೆ ಶುರು ಮಾಡಿದ್ರು. ಬಟ್ ಅದಾದಮೇಲೆ ಎಂಜಾಯ್ ಮಾಡಿದ್ವಿ ಅವ್ರ ಜೊತೆಗೆ. ನಾನು ಎಷ್ಟು ಕಂಫರ್ಟಬಲಾಗಿ ಎಂಜಾಯ್ ಮಾಡಿದ್ದೀನಿ ಅಂತಂದರೆ, ಅವ್ರದ್ದು ಫೇಮಸ್ ಸಾಂಗು ಮುಸ್ಸಂಜೇಲಿ ನಮ್ಮೂರಲ್ಲಿ ತಂಗಾಳಿ. ಅವರು ಅವಾಗ ಈ ಸಾಂಗನ್ನು ಅವಾಗ ಮಾಡಿದ ಡ್ಯಾನ್ಸನ್ನು ನಾನು ಸೆಟಲ್ ಮಾಡಿಸಿದ್ದೀನಿ. ವಿತ್ ಕೊಡೆ ನಾವಿಬ್ಬರು ಮಾಡೋಣ, ನೀವು ಏನೋ ಮಾತಾಡ್ತಾ ಇದೆಯಾ, ಒಂದು ರೀಲ್ಸ್ ಅಂದರೆ ಹೆಂಗೋ ಯಾಕೋ ಮಾಡಬೇಕು ಹಂಗೆ ಹಿಂಗೆ ಅಂತಾರ ಅವ್ರು. ಅಷ್ಟು ನೀವೇನು ಮೊಬೈಲಲ್ಲಿ ನೋಡ್ತಿರಲ್ಲ ಅದೇ ರೀಲ್ಸ್ ಇವಾಗ ಈ ಸಾಂಗ್ ನಾವಿಬ್ರು ಮಾಡೋಣ ಅಂತ ಅವ್ರ ಕೈಯಲ್ಲಿ ಮಾಡಿಸಿದ್ದೀನಿ ನಾನು. ನನ್ನ ಹತ್ರ ಇದೆ ನನ್ನ ಹತ್ರ ಇದೆ. ಅದನ್ನು ಮಾಡಿಸಿ ಒಂದು 2-3 ಸರಿ ಮಾಡಿಸಿ ಅದನ್ನು ಅಷ್ಟು ಕಂಫರ್ಟಬಲಾಗಿ ಮೂವ್ ಆಗಿ ನಾನು ಮಾಡ್ತಾರ ಫಸ್ಟ್ ರೀಲ್ ಕಣೋ ಅಂತಂದರು. ಖುಷಿ ಆಯ್ತು ನನಗೆ. ಸೊ ಅಷ್ಟು ಕಂಫರ್ಟಬಲಾಗಿ ತಾರಮ್ಮ. ಆ್ಯಂಡ್ ಶೀ ಈಸ್, ಅವ್ರಿಗೇನು ಹೇಳಬೇಕಾಗಿಲ್ಲ, ಶೀ ಈಸ್ ಅನ್ ಆರ್ಟ್. ಐ ಮೀನ್
ಒಂದು ಪಾತ್ರಕ್ಕೆ ಅಂತ ಅಂದಾಗ ಶೀ ಈಸ್ ಡನ್ ಅವ್ರ ಎಕ್ಸ್ಪೀರಿಯನ್ಸಸ್ ನಮ್ಮ ವಯಸ್ಸು ಆಗಿಲ್ಲ ಸೊ ದ್ಯಾಟ್ ವೇ ಶಿ ಈಸ್ ಗುಡ್.